ಸಾನ್ನಿಧ್ಯ ಮೆಲೋಡೀಸ್ ಫೇಸ್ಬುಕ್ ಪೇಜ್ ಇದರ ಶತಸಂಚಿಕೆ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮವು ಅದರ ಮುಖ್ಯಸ್ಥರಾದ ತುಳಸಿ ಮಂಜುನಾಥ್ ಪೂಜಾರಿ ಮತ್ತು ತಂಡದ ನೇತೃತ್ವದಲ್ಲಿ ಕಾಟಿಪಳ್ಳದ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೈವಾರಾಧಕ ಮಧ್ಯ ಪ್ರಕಾಶ್ ಪೂಜಾರಿ ಅವರು ಉದ್ಘಾಟಿಸಿದರು. ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷ ದೇವೇಂದ್ರ ಕೋಟ್ಯಾನ್ ಕೃಷ್ಣಾಪುರ ಅವರು ಮಾತನಾಡಿ, ಸಾನ್ನಿಧ್ಯ ಮೆಲೋಡೀಸ್ ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಪ್ರತಿಯೊಬ್ಬರೂ ಭಜನೆಯನ್ನು ತಿಳಿದಿದ್ದಾರೆ. ಭಜನೆ ಮಾಡುವುದರಿಂದ ಸಾನ್ನಿಧ್ಯ, ಆರೋಗ್ಯ, ಜ್ಞಾನವೃದ್ಧಿಯಾಗಲು ಸಾಧ್ಯ ಎಂದರು. ಭಜನೆ ಮಂತ್ರದಿಂದ ಜ್ಞಾನಶಕ್ತಿ ವೃದ್ಧಿ ಆಗಲು, ಭಜನೆ ಮಂತ್ರದಿಂದ ಆಲೋಚನೆ ದೂರ ಆಗಲು ಒಂದು 100ಕ್ಕೆ 100 ಸತ್ಯ. ಬಾಳದ HRHPCLನ ವಾಸುನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭಜನೆ ಎಂಬುದು ಶಿಸ್ತಿನ ಸಂಕೇತವಾಗಿದೆ ಹಾಗೂ ಇದು ಆರೋಗ್ಯವಾದ ಜೀವನಕ್ಕೆ ದಾರಿಯಾಗುತ್ತದೆ ಎಂದರು. ಏನು ಸಂಗೀತ ಕಾರ್ಯಕ್ರಮದಲ್ಲಿ ನಾನು ಯೋಚನೆ ಮಾಡಿದ್ದೆ, ಆದರೆ ಅವರ ಯೋಚನೆ ಮತ್ತು ಯೋಜನೆ ಬೇರೆ ಇತ್ತು. ನನಗೆ ತುಂಬಾ ಖುಷಿ ಆಯಿತು, ಭಜನಾ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಅಂತ ಹೇಳಿ. ಇಂಗ್ಲಿಷ್ ಮೀಡಿಯಂ ಅನ್ನುವಂಥ ಒಂದು ಭೂತ ಮಾಧ್ಯಮ ಯಾವಾಗ ಬಂತ ಆವಾಗಿಂದ ನಾನು ತಿಳಿದ ಹಾಗೆ ಮನೆ ಮನೆಯಲ್ಲಿ ತಾಳದ ಶಬ್ದ, ಚಪ್ಪಾಳೆ ಶಬ್ದ ಕಡಿಮೆ ಆಗಿದ್ರೆ ಅರ್ಥ. ಕಾರ್ಯಕ್ರಮದಲ್ಲಿ ಹಿರಿಯ ಭಜನಾಕಾರರಾದ ವಿಜಯ್ ಎಸ್ ಕುಕ್ಯಾನ್, ಬ್ರಹ್ಮಶ್ರೀ ನಾರಾಯಣಗುರು ವಿವಿಧೋದ್ದೇಶ ಸಹಕಾರಿ ಸೇವಾ ಸಂಘದ ಅಧ್ಯಕ್ಷ ಆನಂದ ಅಮೀನ್ ಕೃಷ್ಣಾಪುರ, ವಿಶ್ವ ಹಿಂದೂ ಪರಿಷತ್ ಸುರತ್ಕಲ್ನ ಉಪಾಧ್ಯಕ್ಷ ಸತೀಶ್ ಆಚಾರ್ಯ ಕಾಟಿಪಳ್ಳ, ರಂಗಭೂಮಿ ಕಲಾವಿದರಾದ ಭಗವಾನ್ ಮಧ್ಯ, ಸೇವಾ ಮಹಿಳಾ ಸಮಿತಿ ಕಾಟಿಪಳ್ಳ ಕ್ಷೇತ್ರದ ಅಧ್ಯಕ್ಷೆ ಶೋಭಾ ಶೆಟ್ಟಿ ಮಧ್ಯ, ಸಾನ್ನಿಧ್ಯ ಮೆಲೋಡೀಸ್ ಟೀಮ್ನ ಆನಂದ ಪೂಜಾರಿ ಕೃಷ್ಣಾಪುರ, ನಾರಾಯಣಗುರು ಸಂಘದ ಮಾಜಿ ಅಧ್ಯಕ್ಷ ಉಮಾನಾಥ್ ಅಮೀನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹರಿಪ್ರಸಾದ್ ಸಾನ್ನಿಧ್ಯ ಪ್ರಾರ್ಥಿಸಿ ಸ್ವಾಗತಿಸಿದ್ರು. ರಶ್ಮಿ ಮತ್ತು ಸಂಧ್ಯಾ ಕಾರ್ಯಕ್ರಮ ನಿರೂಪಿಸಿದ್ರು. ನಂತರ ವೇದಿಕೆಯಲ್ಲಿ ಜಿಲ್ಲಾ ಮಟ್ಟದ ಆಹ್ವಾನಿತ ತಂಡಗಳ ಕುಣಿತ ಭಜನಾ ಸ್ಪರ್ಧೆ, ಹರಿಕುಣಿದ ಭಜಕರ ಸಮ್ಮೇಳನ, ಭರತನಾಟ್ಯ ಕಾರ್ಯಕ್ರಮ, ಕುಸಲ್ದ ಗೌಜಿ ಹಾಸ್ಯಮಯ ಪ್ರಹಸನವು ನಡೆಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.